ಇವತ್ತಿನ ದಿನ ಏನಪ್ಪ ವಿಶೇಷ ಅಂದರೆ ಹೊಸ ವರ್ಷ. ಆದರೆ ಎಲ್ಲರಿಗೂ, ಆದರೆ ರೈತಂಗಲ್ಲ. ರೈತಂಗೆ ಯಾವಾಗಪ್ಪ ಹೊಸ ವರ್ಷ ಅಂದರೆ ಅವ್ನು ಬೆಳೆದಿರೋ ಬೆಳೆ ಅವ್ನ ಕೈಗೆ ಸಿಕ್ಕಿ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಿದಾಗ, ಆ ಬೆಲೆ ಸಿಕ್ಕಿದಾಗಲೇ ಅವ್ನಿಗೆ ಹೊಸ ವರ್ಷ. ರಾತ್ರಿ ಪೂರ್ತಿ ಇದೇ ಸೋಫಾ ಮೇಲೆ ಮಲ್ಕೊಂಡಿದ್ದೆ. ಬೆನ್ನೆಲ್ಲ ಹೆವಿ ಪೇನ್ ಆಗ್ತಿತ್ತು. ಪೇನ್ ತೊಗೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. 1 kg ಹೋಯ್ತು ಅಂದರೂ 500-600 ರೂಪಾಯಿ ದುಡ್ಡು ಹೋಗುತ್ತೆ. ಆದ್ದರಿಂದ ರಾತ್ರಿ ಪೂರ್ತಿ ಅದನ್ನೇ ಕಾಯ್ಕೊಂಡು ಮಲಗಿದ್ದೆ. ಬೆಳಗ್ಗೆ ಎದ್ದು ಮೇಕೆನೆಲ್ಲ ಆಚೆ ಕಟ್ಟಾಕಿ ಸ್ವಲ್ಪ ಕೊಟ್ಟಿಗೆ ಕ್ಲೀನ್ ಮಾಡ್ಕೋಬೇಕಿತ್ತು. ಫುಲ್ಲೆಲ್ಲ ಗಲೀಜಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬರೋ ವರ್ಷಕ್ಕೆ ನಮ್ಮಪ್ಪ ಅಡಿಕೆ ಹರಡ್ತಿದ್ರು. ಅದನ್ನೆಲ್ಲ ಅವ್ರ ಜೊತೆಗೆ ನಾನು ಸ್ವಲ್ಪ ಹರಡಿ ರೆಡ್ ನೇಪಿಯರ್ ಕುಯ್ಯೋಣ ಅಂತ ಹೋದೆ. ಇದನ್ನು ಕುಯ್ಯೋ ವರ್ಷಕ್ಕೆ 1 hour ಟೈಮ್ ಇಲ್ಲೇ ಆಗೋಯ್ತು. ಇದನ್ನೆಲ್ಲ ಕುಯ್ಕೊಂಡು ಮನೆ ಹತ್ರ ಎತ್ಕೊಂಡು ಹೋದೆ. ಎತ್ಕೊಂಡು ಹೋಗ್ಬಿಟ್ಟು ಮೇಕೆಗಳಿಗೆಲ್ಲ ಸಣ್ಣದಾಗಿ ಕುಯ್ದು ಹಾಕ್ತೆ. 2 ಡಬ್ಬಿಗೆ ಹಾಕ್ತೆ. ಯಾಕಪ್ಪ ಅಂದರೆ ಗುದ್ದಾಡ್ತವೆ, ಅದಕ್ಕೆ ಸಪ್ರೇಟ್ ಹಾಕಿಟ್ಟೆ. ಆಮೇಲೆ ಹಸುಗಳ್ನ ಒಳಗಡೆ ಕಟ್ಟಾಕಿ ಅವಕ್ಕೂ ಸ್ವಲ್ಪ ಹಾಕ್ತೆ. ಈ ಸತಿ ತೆಂಗಿನಕಾಯಿ ಕಿತ್ತೇ ಇಲ್ಲ ಅಂದ್ಕೊಳ್ಳಿ, 4-5 ಗೊನೆ ಫುಲ್ ಒಣಗಿಬಿಟ್ಟಿದೆ. ಫಸ್ಟ್ ಕೀಳಿಸ್ಬೇಕು. ಹಾಗೆ ಸಂಜೆ ಡೈರಿ ಹತ್ರ ಹಾಲು ಕೂಡ ಹಾಕಿ ಬಂದೆ. ಇವತ್ತು ಸಂಜೆ ಬೇಜಾರಾಗ್ತಿತ್ತು ಅಂತ ಬೋಂಡ ತಿನ್ನಬೇಕು ಅನ್ನಿಸ್ತು. ಅದನ್ನು ಕೂಡ ನಾನೇ ಪ್ರಿಪೇರ್ ಮಾಡಿಕೊಂಡು ತಿಂದೆ. ಇವತ್ತಿನ ಕತೆ ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ.